ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಸೈನ್ಸ್ ಕಂಪ್ಲೀಟ್ ಮಾಡಿದ ನಂತರ ನೀವು ಎಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ಅಂದ್ರೆ ಕರ್ನಾಟಕದಲ್ಲಿ ಎಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ KCET ಹಾಗೆ COMEDK ಎಕ್ಸಾಮ್ಸ್ ಬರಿಬಹುದು. ಈ ಎಕ್ಸಾಮ್ಗಳಿಗಿರುವಂತಹ ಡಿಫರೆನ್ಸಸ್ ಏನೇನು, ನಂತರ COMEDK ಬರೆಯೋದ್ರಿಂದ ಯಾವ ರೀತಿ ಅಡ್ವಾಂಟೇಜಸ್ ಇರುತ್ತೆ, KCET ಎಕ್ಸಾಮ್ ಬರೋದ್ರಿಂದ ಯಾವ ರೀತಿ ಅಡ್ವಾಂಟೇಜಸ್ ಇರುತ್ತೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಮೊದಲಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. KCET ಹಾಗೆ COMEDK ಎರಡಕ್ಕೂ ಕೂಡ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. KCET ಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಫೆಬ್ರವರಿ 24 ಅಂತ ಹೇಳಿದ್ದಾರೆ. ಇದರಲ್ಲಿ ಸ್ವಲ್ಪ ಚೇಂಜಸ್ ಕೂಡ ಆಗಬಹುದು, ಮುಂದೆ ಡೇಟ್ ಅನ್ನ ಎಕ್ಸ್ಟೆಂಡ್ ಕೂಡ ಮಾಡಬಹುದು. ಅಕಸ್ಮಾತ್ ಚೇಂಜಸ್ ಮಾಡಿದ್ರೆ ಹೇಳ್ತೀನಿ. ಅದೇ ರೀತಿ COMEDK ಅಪ್ಲಿಕೇಶನ್ ಇದು ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಮಾರ್ಚ್ 15 ಆಗಿರುತ್ತೆ. ಈಗ ಡಿಫರೆನ್ಸಸ್ ಏನೇನು ಅದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಮೊದಲದಾಗಿ KCET ಹಾಗೆ COMEDK ಈ ಎರಡು ಎಕ್ಸಾಮ್ಗಳಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಈ ಮೂರು ಸಬ್ಜೆಕ್ಟ್ಗಳ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಈಗ KCET ಅಲ್ಲಿ PC, MB 4 ವಿಷಯಗಳ ಎಕ್ಸಾಮ್ ನಡೆಯುತ್ತೆ. ಬಟ್ ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ ದವರು ಕನ್ಸಿಡರ್ ಮಾಡೋದು ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್ ಮೂರೇ ಸಬ್ಜೆಕ್ಟ್ಗಳ ಮಾರ್ಕ್ಸ್. ನಂತರ ಪ್ರತಿ ಸಬ್ಜೆಕ್ಟ್ನ ಎಕ್ಸಾಮ್ ಏನಿದೆ ಅದು 60 ಮಾರ್ಕ್ಸ್ಗೆ ಆಗುತ್ತೆ. ಟೋಟಲ್ 180 ಮಾರ್ಕ್ಸ್, PCM ಮೂರು ಸೇರಿ 180 ಮಾರ್ಕ್ಸ್. ಅದೇ ರೀತಿ COMEDK ಏನಿದೆ ಅದರಲ್ಲೂ ಕೂಡ ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಅವರು ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್ ಈ ಮೂರು ವಿಷಯಗಳ ಎಕ್ಸಾಮ್ ಅನ್ನು ನಡೆಸ್ತಾರೆ. ಅಲ್ಲೂ ಕೂಡ ಪ್ರತಿ ವಿಷಯದ ಎಕ್ಸಾಮ್ 60 ಮಾರ್ಕ್ಸ್ಗೆ ಆಗುತ್ತೆ. ಅನಂತರ ಎರಡು ಎಕ್ಸಾಮ್ಗಳಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಅನಂತರ ನೆಕ್ಸ್ಟ್ ಮುಂದಿನ ವಿಷಯ ತಿಳ್ಕೊಳ್ಳೋದಾದ್ರೆ, ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಈಗ KCET ಅಲ್ಲಿ PCM ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ, ಹಾಗೆ COMEDK ಅಲ್ಲೂ ಕೂಡ PCM ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಈಗ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಈಗ KCET ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ PUC ಮಾರ್ಕ್ಸ್ ಅನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. PUC ಅಲ್ಲಿ PCM ಸಬ್ಜೆಕ್ಟ್ ಏನಿದೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅದರಲ್ಲಿ ನೀವು ಪಡೆದುಕೊಂಡಂತಹ ಮಾರ್ಕ್ಸ್ ಏನಿದೆ ಅದನ್ನ 50% ಕನ್ಸಿಡರ್ ಮಾಡಿ, ಹಾಗೆ KCET ಅಲ್ಲಿ ನೀವು PCM ಎಕ್ಸಾಮ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರ ಅದರ 50% ಅನ್ನ ಕನ್ಸಿಡರ್ ಮಾಡಿ KCET ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಆದ್ರೆ COMEDK ಎಕ್ಸಾಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ PUC ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಲ್ಲ. COMEDK ಎಕ್ಸಾಮ್ ಅಲ್ಲಿ ನೀವೇನು ಪರ್ಫಾರ್ಮೆನ್ಸ್ ನೀಡಿರ್ತೀರಾ, COMEDK ಎಕ್ಸಾಮ್ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ಅನ್ನ ಪಡೆದುಕೊಂಡಿದ್ದೀರಾ ಅದರ ಆಧಾರದ ಮೇಲೆ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಓಕೆ, ಅದಂದ್ರೆ ಮುಂದಿನ ವಿಷಯ ತಿಳ್ಕೊಳ್ಳೋದಾದ್ರೆ ಕಾಂಪಿಟೇಷನ್ ಲೆವೆಲ್. KCET ಕಂಪೇರ್ ಮಾಡಿದ್ರೆ COMEDK ಎಕ್ಸಾಮ್ ಅಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಓಕೆ, ಅಂದ್ರೆ ಈಗ KCET ಎಕ್ಸಾಮ್ ಹಿಂದಿನ ವರ್ಷ KCET ಎಕ್ಸಾಮ್ ಅನ್ನ ಬರೆದ ವಿದ್ಯಾರ್ಥಿಗಳು ಎಷ್ಟು ಅಂತ ಹೇಳಿದ್ರೆ 3,75,000. ಅದೇ ಹಿಂದಿನ ವರ್ಷ ಈ COMEDK ಎಕ್ಸಾಮ್ ಅನ್ನ ಬರೆದ ವಿದ್ಯಾರ್ಥಿಗಳು 1,20,000. ಸೊ ಡಿಫ್ರೆನ್ಸ್ ನೋಡ್ತಾ ಇದ್ದೀರಾ, ಅಂದ್ರೆ ಎಕ್ಸಾಕ್ಟ್ ಹಾಫ್ ಅಂತ ಹೇಳ್ಬೋದು ನಾವು ಕಾಂಪಿಟೇಷನ್ ಇದರೊಳಗಡೆ COMEDK ಎಕ್ಸಾಮ್ ಅಲ್ಲಿ. ಅದಂತರ ಈ ವರ್ಷ ಅಪ್ಲಿಕೆಂಟ್ಸ್ ಸ್ವಲ್ಪ ಜಾಸ್ತಿ ಕೂಡ ಆಗಬಹುದು, ಯಾಕಂತ ಹೇಳಿದ್ರೆ ಡ್ರಾಪರ್ಸ್ ಜಾಸ್ತಿ ವಿದ್ಯಾರ್ಥಿಗಳು ಇದ್ದಾರೆ. ಅದಕ್ಕೋಸ್ಕರ ಈಗ KCET ಏನಿದೆ ಅದಕ್ಕೆ ಅಪ್ಲಿಕೇಶನ್ ಅರೌಂಡ್ 4 ಲ್ಯಾಕ್ ಆಗಬಹುದು ಈ ವರ್ಷ. ಅಂದ್ರೆ ಸ್ವಲ್ಪ 5,000 ಡಿಫ್ರೆನ್ಸ್ ಬರ್ಬೋದು, ಅಂದ್ರೆ 3,95,000 ಅಷ್ಟು ಅಪ್ಲಿಕೇಶನ್ ಬರ್ಬೋದು, ಅಥವಾ 4 ಲ್ಯಾಕ್ ಕೂಡ ಕ್ರಾಸ್ ಆದ್ರೂ ಆಗ್ಬೋದು, ಸ್ವಲ್ಪ ಕ್ರಾಸ್ ಆದ್ರೂ ಆಗ್ಬೋದು. ಕಾಂಪಿಟೇಷನ್ ಜಾಸ್ತಿ ಇದೆ KCET ಅಲ್ಲಿ. ಅದೇ COMEDK ದಲ್ಲಿ ಈಗ ಈ ವರ್ಷ ಅಪ್ಲಿಕೇಶನ್ಸ್ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರು ಕೂಡ ಅದೇ 1,30,000 ಇಂದ 1,50,000 ವರೆಗೆ ಅಪ್ಲಿಕೇಶನ್ ಬರ್ಬೋದು COMEDKಗೆ. ಅದು ಹೇಳಿದ್ನಲ್ವಾ, ಕರ್ನಾಟಕದ ಟಾಪ್ ಕಾಲೇಜಸ್ ಏನಿದಾವೆ, ಯಾವ ಕಾಲೇಜಸ್ ಇದಾವೆ ಅದನ್ನು ಕೂಡ ಹೇಳ್ತೀನಿ. ಅಂದ್ರೆ ಟಾಪ್ ಕಾಲೇಜಸ್ COMEDK ಹಾಗೆ KCET ಅಡ್ಮಿಷನ್ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುವಂತಹ ಕಾಲೇಜಸ್ ಯಾವ್ದು ಕೂಡ ಹೇಳ್ತೀನಿ. ಬಟ್ ಈ ರೀತಿ ಕಾಂಪಿಟೇಷನ್ ಲೆವೆಲ್ ಇದೆ. ಮತ್ತೊಂದು ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ಇಲ್ಲಿ ಫೀಸ್ ಸ್ಟ್ರಕ್ಚರ್. KCET ಏನಿದೆ ಇದರಲ್ಲಿ ಫೀಸ್ ಏನಿದೆ ಅರೌಂಡ್ 1,10,000 ಅದರ ಒಳಗಡೆ ಫೀಸ್ ಇರುತ್ತೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗಳಿಗೆ. ಅದೇ ಕ್ಯಾಟಗರಿ ಬೇರೆ ಬೇರೆ ಇದ್ರೆ SC ST ವಿದ್ಯಾರ್ಥಿಗಳಾಗಿದ್ರೆ, ಕ್ಯಾಟಗರಿ 1 ವಿದ್ಯಾರ್ಥಿಗಳಾಗಿದ್ರೆ, ಹಾಗೆ SNQ ಕೋಟಾ ಅಂಡರ್ ಸೀಟ್ ಸಿಕ್ಕರೆ ಫೀಸ್ ತುಂಬಾ ರಿಡ್ಯೂಸ್ ಆಗ್ಬಿಡುತ್ತೆ. ಅಂದ್ರೆ ಈಗ 1 ಲ್ಯಾಕ್ ಇರೋದು ಮೇ ಬಿ 50,000ಗೂ ಕೂಡ ಸೀಟ್ ಸಿಗ್ಬೋದು ನಿಮಗೆ, ಯಾವುದು SNQ ಕೋಟಾ ಸಿಕ್ಕರೆ. ಹಾಗೆ ಕ್ಯಾಟಗರಿ ಅಂಡರ್ ಪರ್ಟಿಕ್ಯುಲರ್ ಈಗ ಯಾವುದು ಕ್ಯಾಟಗರಿ 1 ಅವರಿಗೂ ಕೂಡ 35,000 ಆ ರೀತಿ ಫೀಸ್ ಇರುತ್ತೆ. ಅದಕ್ಕೋಸ್ಕರ ಫೀಸ್ ಸ್ಟ್ರಕ್ಚರ್ ಏನಿದೆ ಅದು KCET ಅಲ್ಲಿ ಕಡಿಮೆ ಇರುತ್ತೆ. ಬಟ್ ನೀವು ತುಂಬಾ ಒಳ್ಳೆ ರ್ಯಾಂಕ್ ಅನ್ನ ಪಡೆದುಕೊಂಡ್ರೆ, ಅಂದ್ರೆ ಈಗ ಒಂದು 10,000 ಒಳಗಡೆ ನಿಮ್ಮ ರ್ಯಾಂಕ್ ಬಂದಿದೆ, ಅದು ಕೂಡ ಟಾಪ್ 5 ಕಾಲೇಜಸ್ ಅಲ್ಲಿ ನಿಮಗೆ ಸೀಟ್ಸ್ ಬೇಕು ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ ಕೂಡ 4,000 ಒಳಗಡೆ ಇರಬೇಕು. ಆ ರೀತಿ ಇತ್ತು ಅಂತ ಹೇಳಿದ್ರೆ ನಿಮಗೆ ಕಡಿಮೆ ಫೀಸ್ ಅಲ್ಲಿ ಟಾಪ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ KCET ಅಂಡರ್. ಈಗ ಅಕಸ್ಮಾತ್ ಆಗಿ ಒಳ್ಳೆ ರ್ಯಾಂಕ್ ಬಂದಿಲ್ಲ KCET ಅಂಡರ್, ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ, ಅಂದ್ರೆ ಸ್ವಲ್ಪ ಫೈನಾನ್ಷಿಯಲಿ ಚೆನ್ನಾಗಿದ್ದಾರೆ, ಆ ರೀತಿ ಇದ್ದಾಗ ನೀವು COMEDK ಕೂಡ ಬರಿಬಹುದು. ಏನಕ್ಕಂತ ಹೇಳಿದ್ರೆ ಇಲ್ಲಿಗ ಏನು KCET ಅಲ್ಲಿ 1,10,000 ಅಷ್ಟು ಫೀಸ್ ಇರುತ್ತೆ JN ಕ್ಯಾಂಡಿಡೇಟ್ಸ್ಗೆ. COMEDK ಏನಿದೆ ನಿಮ್ಮ ಕ್ಯಾಟಗರಿ ಯಾವುದೇ ಆಗಿದ್ರು ಕೂಡ, ಕ್ಯಾಟಗರಿ ಕನ್ಸಿಡರ್ ಮಾಡಲ್ಲ, SC ST OBC ಜನರಲ್ ಮೆರಿಟ್ ಯಾವುದೇ ಕ್ಯಾಟಗರಿ ಆಗಿದ್ರು ಕೂಡ
ಫೀಸ್ ಏನಿದೆ ಇದು ಈ ರೀತಿ ವೇರಿ ಆಗುತ್ತೆ. 2 lakh ಇಂದ 2.5 lakh ವರೆಗೆ ವೇರಿ ಆಗುತ್ತೆ. ಬಟ್ ಕ್ಯಾಟಗರಿ ಬೇಸ್ ಮೇಲೆ ಫೀಸ್ ರಿಡ್ಯೂಸ್ ಆಗಲ್ಲ. SNQ ಕೋಟಾ ಕೂಡ ಇದ್ರ ಅಂಡರ್ ಇರಲ್ಲ. ಸೊ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಫೀಸ್ ಇದೇ ರೇಂಜಲ್ಲಿ ಇರುತ್ತೆ. ಸೊ ಪ್ರತಿ ವರ್ಷಕ್ಕೆ ಎಷ್ಟು ಫೀಸ್ ಪೇ ಮಾಡುವಷ್ಟು ಏಬಲ್ ಇದೆ ನಿಮ್ಮ ಫ್ಯಾಮಿಲಿ ಅಂತ ಹೇಳಿದ್ರೆ ಇದು ಕೂಡ ಒಂದು ಒಳ್ಳೆ ಆಪ್ಷನ್. ಯಾಕಂತ ಹೇಳಿದ್ರೆ ಅಕಸ್ಮಾತ್ ರ್ಯಾಂಕ್ ಸ್ವಲ್ಪ ಅಷ್ಟು ಚೆನ್ನಾಗಿ ಬಂದಿಲ್ಲ KCET ಅಲ್ಲಿ, ಆ ಟೈಮಲ್ಲಿ ಕಾಮೆಡ್ಕೆಯಲ್ಲಿ ಒಳ್ಳೆ ರ್ಯಾಂಕ್ ಬಂದಿದ್ರೆ ನೀವು ಕಾಮೆಡ್ ಕಿತ್ತಿರು ಟಾಪ್ ಕಾಲೇಜಲ್ಲಿ ಅಡ್ಮಿಷನ್ ಪಡೆದುಕೊಳ್ಬಹುದು. ಈಗ ನಿಮಗೆ ಫೀಸ್ ಸ್ವಲ್ಪ ಜಾಸ್ತಿ ಅಂತ ಅನ್ಸಿದ್ರು ಕೂಡ ತುಂಬಾ ಜಾಸ್ತಿ ಏನಿಲ್ಲ. ಯಾಕಂತ ಹೇಳಿದ್ರೆ ಈಗ ಅದೇ ಟಾಪ್ ಕಾಲೇಜಸ್ ಏನಿದಾವೆ ಅವುಗಳಲ್ಲಿ ನೀವೀಗ ಮ್ಯಾನೇಜ್ಮೆಂಟ್ ಸೀಟ್ ಪಡೆದುಕೊಳ್ಳೋದಕ್ಕೆ ಹೋದ್ರೆ ಅಲ್ಲಿ ನಿಮಗೆ ಈಗ 20 lakh 30 lakh 40 lakh ಪರ್ ಇಯರ್ ಅಷ್ಟು ಪೇ ಮಾಡಬೇಕಾಗತ್ತೆ ಮ್ಯಾನೇಜ್ಮೆಂಟ್ ಸೀಟ್ಗೆ. ಸೊ ಅದೇ ಕಾಲೇಜಲ್ಲಿ ಕಾಮೆಡ್ ಕ್ಯಾಂಟರ್ ಸೀಟ್ ಸಿಕ್ಕರೆ ಏನು 2 lakh to 2.5 lakh ಆರಾಮಾಗಿ ಅಫೋರ್ಡ್ ಮಾಡ್ಬೋದು. ಆ ರೀತಿ ಫೀಸ್ ಇರುತ್ತೆ. ಅದ್ರ ನೆಕ್ಸ್ಟ್ ಮತ್ತೆ ಮುಂದಿನ ವಿಷಯ ತಿಳ್ಕೊಳ್ಳೋದ್ರೆ ಹೇಳಿದಲ್ವಾ ಕ್ಯಾಟಗರಿ ಬೇಸ್ಡ್ ರಿಸರ್ವೇಶನ್ KCET ಇರುತ್ತೆ, ಕಾಮೆಡ್ಕದಲ್ಲಿ ಇರೋದೇ ಇಲ್ಲ. ಸೊ ಈ ರೀತಿ ಈ KCET ಹಾಗೆ ಕಾಮೆಡ್ಕೆ ಇದರ ಡಿಫ್ರೆನ್ಸ್ ಇದೆ. ನಂತರ ಟಾಪ್ ಕಾಲೇಜಸ್ ಈಗಾಗಲೇ ಹೇಳ್ತಿದೆ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಈಗ ಯಾವುದು BMS ಅಥವಾ RV ಕಾಲೇಜ್ ಆಫ್ ಇಂಜಿನಿಯರ್ ಅದು ಚೆನ್ನಾಗಿದೆ. ಹಾಗೆ BMS ಕಾಲೇಜ್ ಅದು ಚೆನ್ನಾಗಿದೆ. ದಯಾನಂದ್ ಸಾಗರ್ ಕಾಲೇಜ್ ಚೆನ್ನಾಗಿದೆ. ಅಂದ್ರೆ ಈ ಒಂದು KCET ಕಾಮೆಡ್ ಎರಡೂ ಕೂಡ ಅಡ್ಮಿಷನ್ ಮಾಡ್ಕೋಬಹುದು. ಹಾಗೆ MSRIT. ಸೊ ಈ ರೀತಿ ಕಾಲೇಜಸ್ ಇದಾವೆ, ಇವುಗಳಲ್ಲಿ ನೀವು ಅಡ್ಮಿಷನ್ ಪಡೆದುಕೊಳ್ಬಹುದು. KCET ಹಾಗೆ ಕಾಮೆಡ್ಗೆ ಎರಡೂ ಎಕ್ಸಾಮ್ ಬರೋದು. ನಂತರ ಇಲ್ಲಿರೋ ಮೇನ್ ಡಿಫ್ರೆನ್ಸ್ ಫೀಸ್. ಸೊ ಫೀಸನ್ನು ಅಫೋರ್ಡ್ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಕಾಮೆಡ್ಕೆಯನ್ನು ಕೂಡ ನೀವು ಬರೀರಿ. ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಈಗಾಗಲೇ ಹೇಳಿದಲ್ಲ March 15. ಮತ್ತೆ ಬೇರೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.